ನಮಸ್ಕಾರ ಸ್ನೇಹಿತರೆ. ಜನವರಿ 28, 2026 ಅಂದರೆ ನಿನ್ನೆ ಮಹಾರಾಷ್ಟ್ರದ ಪಾಲಿಗೆ, ಇಡೀ ಭಾರತದ ರಾಜಕೀಯ ಪಡಸಾಲೆಯ ಪಾಲಿಗೆ ಇದೊಂದು ಕರಾಳ ದಿನವಾಗಿ ದಾಖಲಾಗಿದೆ. ಬೆಳಗಿನ ಜಾವ ಬರೀ ಸೂರ್ಯೋದಯವಾಗಲಿಲ್ಲ, ಒಂದು ಆಘಾತಕಾರಿ ಸುದ್ದಿ ಇಡೀ ದೇಶವನ್ನ ಬೆಚ್ಚಿ ಬೀಳಿಸ್ತು. ಮಹಾರಾಷ್ಟ್ರದ ರಾಜಕೀಯ ಚಾಣಕ್ಯ ಹಗಲಿರುಳು ಕೇಂದ್ರ ಬಿಂದುವಿನಲ್ಲಿದ್ದ ಆ ವ್ಯಕ್ತಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಾಣವನ್ನ ಕಳೆದುಕೊಂಡ್ರು. ಹೌದು, ನೀವು ಕೇಳ್ತಿರೋದು ನಿಜ. ಅಧಿಕಾರದ ಉತ್ತುಂಗದಲ್ಲಿದ್ದ ನಾಯಕರೊಬ್ಬರು ಮುಂದಿನ ದೊಡ್ಡ ಚುನಾವಣೆಗೆ ಸಜ್ಜಾಗುತ್ತಿದ್ದ ಹೊತ್ತಿನಲ್ಲಿ ಒಂದು ಫ್ಲೈಟ್ ಜರ್ನಿ ಅವರ ಬದುಕಿನ ಕೊನೆಯ ಜರ್ನಿಯಾಗಿ ಹೋಯಿತು. ಆದರೆ ವೇಟ್ ಎ ಮಿನಿಟ್, ಇದು ಕೇವಲ ಒಂದು ದುರದೃಷ್ಟಕರ ಅಪಘಾತ ಮಾತ್ರನಾ, ಅಥವಾ ಇದರ ಹಿಂದೆ ಬೇರೇನಾದರೂ ಇದೆಯಾ? ಯಾಕಂದ್ರೆ ಭಾರತದ ಇತಿಹಾಸದಲ್ಲಿ ಪವರ್ಫುಲ್ ರಾಜಕಾರಣಿಗಳು ಮತ್ತು ವಿಮಾನ ಅಪಘಾತಗಳಿಗೆ ಒಂದು ವಿಚಿತ್ರವಾದ ರಕ್ತಸಿಕ್ತವಾದ ನಂಟಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅಜಿತ್ ಪವಾರ್ ಅವರ ದುರಂತದ ಎಳೆಯನ್ನು ಬಿಚ್ಚಿಡುವುದಲ್ಲದೆ ಇತಿಹಾಸದ ಪುಟಗಳಲ್ಲಿ ಹುದುಗಿ ಹೋಗಿರುವ ಇಂತಹದ್ದೇ ರೋಚಕ ಮತ್ತು ದಿಗಿಲು ಹುಟ್ಟಿಸುವ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಸೀಟ್ ಬೆಲ್ಟ್ ಹಾಕೊಳ್ಳಿ, ಯಾಕಂದ್ರೆ ಈ ಜರ್ನಿ ಸ್ವಲ್ಪ ಟರ್ಬುಲೆನ್ಸ್ ನಿಂದ ಕೂಡಿರಲಿದೆ. ಮೊದಲು ಇವತ್ತೇನಾಯ್ತು ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸಮಯ ಬೆಳಿಗ್ಗೆ ಸುಮಾರು 8 ಗಂಟೆ. ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಒಂದು ಖಾಸಗಿ ಜೆಟ್ ಟೇಕ್ ಆಫ್ ಆಗುತ್ತೆ. ಅದು ಲಿಯರ್ ಜೆಟ್ 45, ಅತ್ಯಂತ ವೇಗದ ಮತ್ತು ಐಷಾರಾಮಿ ಬಿಸ್ನೆಸ್ ಜೆಟ್. ಅದರಲ್ಲಿದ್ದು ಬೇರೆ ಯಾರೂ ಅಲ್ಲ, ಖುದ್ದು DCM ಅಜಿತ್ ಪವಾರ್, ಅವರ ಜೊತೆಗೆ 2 ಬಾಡಿ ಗಾರ್ಡ್ಸು, 1 PA ಮತ್ತು 2 ಅನುಭವಿ ಪೈಲಟ್ಗಳು. ಒಟ್ಟು 6 ಜನ. ಅವರ ಡೆಸ್ಟಿನೇಷನ್ ಆಗಿದ್ದು ಪುಣೆ ಜಿಲ್ಲೆಯ ಬಾರಾಮತಿ ಅಂದ್ರೆ ಅದು ಪವಾರ್ ಕುಟುಂಬದ ಒಂದು ಭದ್ರಕೋಟೆ. ಅಲ್ಲಿ ನಡೆಯಬೇಕಿದ್ದ ಜಿಲ್ಲಾ ಪರಿಷತ್ ಚುನಾವಣೆಯ ಪ್ರಚಾರದ ರಣಕಹಲೆ ಊದಲು ಅವರು ಹೊರಟಿದ್ರು. ಸುಮಾರು 45 ನಿಮಿಷಗಳ ಹಾರಾಟದ ನಂತರ ವಿಮಾನ ಬಾರಾಮತಿಯ ಆಕಾಶಕ್ಕೆ ತಲುಪುತ್ತೆ, ಅಂದ್ರೆ ಏರಿಯಲ್ ವ್ಯೂ. ಇಲ್ಲಿಯವರೆಗೂ ಎಲ್ಲ ಕೂಡ ನಾರ್ಮಲ್ ಆಗಿತ್ತು. ಪೈಲಟ್ಗಳು ಏರ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ATC ಜೊತೆ ಸಂಪರ್ಕದಲ್ಲಿದ್ರು. ಬೆಳಗಿನ ವಾತಾವರಣ ಕೂಡ ಕ್ಲಿಯರ್ ಆಗಿತ್ತು. ವಿಸಿಬಿಲಿಟಿ ಅಂದ್ರೆ ದೃಷ್ಟಿ ಗೋಚರಣೆ ಏನಿದೆ ಅದು ಸುಮಾರು 3,500 ಮೀಟರ್ಗಿಂತ ಹೆಚ್ಚಿತ್ತು. ಅಂದ್ರೆ ಹವಾಮಾನ ಯಾವುದೇ ಸಮಸ್ಯೆ ಕೊಟ್ಟಿರಲಿಲ್ಲ. ಹಾಗಾದ್ರೆ ಸಮಸ್ಯೆ ಶುರುವಾಗಿದ್ದಲ್ಲಿ ಪ್ರಾಥಮಿಕ ವರದಿಗಳ ಪ್ರಕಾರ ಪೈಲಟ್ಗಳು ಮೊದಲು ಬಾರಿಗೆ ಲ್ಯಾಂಡಿಂಗ್ ಮಾಡಲು ಅಪ್ರೋಚ್ ಮಾಡಿದಾಗ ಏನೋ ಸರಿ ಇಲ್ಲ ಅಂತ ಅವರಿಗೆ ಅನಿಸಿದೆ. ವಿಮಾನ ರನ್ವೇಗೆ ಸರಿಯಾಗಿ ಅಲೈನ್ ಆಗಿರ್ಲಿಲ್ವೋ ಅಥವಾ ವೇಗ ಹೆಚ್ಚಾಗಿತ್ತೋ ಗೊತ್ತಿಲ್ಲ. ಪೈಲಟ್ಗಳು ತಕ್ಷಣವೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅದೇ ಗೋ ಅರೌಂಡ್. ಏನಿದು ಆ ಗೋ ಅರೌಂಡ್? ಗೋ ಅರೌಂಡ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ವಿಮಾನವನ್ನ ಕೆಳಗೆ ಇಳಿಸದೆ ಮತ್ತೆ ಇಂಜಿನ್ ಪವರ್ ನ ಏರಿಸ್ತಾರೆ, ಮೇಲೆ ಹಾರಿ ರೌಂಡ್ ಹೊಡೆದು ಮತ್ತೊಮ್ಮೆ ಲ್ಯಾಂಡಿಂಗ್ ಗೆ ಪ್ರಯತ್ನ ಮಾಡೋದು. ಇದು ಪೈಲಟ್ ಗಳಿಗೆ ನೀಡಲಾಗುವ ಸ್ಟ್ಯಾಂಡರ್ಡ್ ಟ್ರೈನಿಂಗ್. ಏನಾದ್ರೂ ರಿಸ್ಕ್ ಅನ್ಸಿದ್ರೆ ಲ್ಯಾಂಡ್ ಮಾಡಬೇಡಿ, ಗೋ ಅರೌಂಡ್ ಮಾಡಿ ಅಂತಾರೆ. ಆದ್ರೆ ವಿಧಿಯಾಟ ಬೇರೆನೇ ಇತ್ತು. 2ನೇ ಬಾರಿ ಲ್ಯಾಂಡಿಂಗ್ ಗೆ ಪ್ರಯತ್ನಿಸುವಾಗ, ಅಂದ್ರೆ ರನ್ವೇ 11 ಹತ್ತಿರ ಬರುತ್ತಿದ್ದಂತೆ ಆ ಲಿಯರ್ ಜೆಟ್ 45 ವಿಮಾನ ಪೈಲಟ್ಗಳ ನಿಯಂತ್ರಣವನ್ನ ಕಳೆದುಕೊಂಡಿತು. ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ವಿಮಾನ ಗಾಳಿಯಲ್ಲಿ ಅಲುಗಾಡುತ್ತಾ ಒಂದು ರೆಕ್ಕೆ ಕೆಳಗೆ ಬಾಗಿ ನೇರವಾಗಿ ನೆಲಕ್ಕೆ ಅಪ್ಪಳಿಸಿತು. ಅಪ್ಪಳಿಸಿದ ರಭಸಕ್ಕೆ ದೊಡ್ಡ ಸ್ಫೋಟವಾಗಿ ಬೆಂಕಿ ಹೊತ್ಕೊಳ್ತು. ಕ್ಷಣಾರ್ಧದಲ್ಲಿ ಎಲ್ಲವೂ ಮುಗಿದೋಯಿತು. ಒಳಗಡೆ ಇದ್ದ ಅಜಿತ್ ಪವಾರ್ ಸೇರಿದಂತೆ ಎಲ್ಲ 6 ಜನರು ಸ್ಥಳದಲ್ಲೇ ಪ್ರಾಣವನ್ನ ಬಿಟ್ರು. ಮಹಾರಾಷ್ಟ್ರದ ರಾಜಕೀಯದ ಒಂದು ಪ್ರಬಲ ಅಧ್ಯಾಯ ಬೆಂಕಿ ಜ್ವಾಲೆಯಲ್ಲಿ ಕರಗಿ ಹೋಯಿತು. ಈಗ ಎಲ್ಲರ ಮನಸ್ಸಲ್ಲೂ ಇರುವ ಒಂದೇ ಪ್ರಶ್ನೆ, ಅಷ್ಟು ಅನುಭವಿ ಪೈಲಟ್ಗಳು, ಹವಾಮಾನ ಕೂಡ ಚೆನ್ನಾಗಿತ್ತು, ವಿಮಾನ ಕೂಡ ಅತ್ಯಾಧುನಿಕವಾಗಿತ್ತು, ಹಾಗಾದ್ರೆ ತಪ್ಪಾಗಿದ್ದಲ್ಲಿ? ಇಲ್ಲಿ 2 ಥಿಯರಿಗಳು ಮುಂಚೂಣಿಗೆ ಬರ್ತವೆ. ನಂಬರ್ 1, ಟೆಕ್ನಿಕಲ್ ಗ್ಲಿಚ್ ಅಂದ್ರೆ ತಾಂತ್ರಿಕ ದೋಷ. ವಿಮಾನ ಗೋ ಅರೌಂಡ್ ಮಾಡುವಾಗ ಇಂಜಿನ್ಗಳಿಗೆ ಫುಲ್ ಪವರ್ ಕೊಡಬೇಕಾಗುತ್ತದೆ. ಆ ಸಮಯದಲ್ಲಿ ಯಾವುದಾದ್ರೂ ಒಂದು ಇಂಜಿನ್ ಫೇಲ್ ಆಯ್ತಾ, ಅಥವಾ ವಿಮಾನ ನಿಯಂತ್ರಣದ ವ್ಯವಸ್ಥೆಯಲ್ಲಿ ಅಂದ್ರೆ ಹೈಡ್ರಾಲಿಕ್ಸ್ ಅಥವಾ ಫ್ಲೈಟ್ ಕಂಟ್ರೋಲ್ಸ್ ಏನಾದ್ರೂ ದೋಷ ಬಂತ? ಲಿಯರ್ ಜೆಟ್ 45 ಉತ್ತಮ ವಿಮಾನವಾದರೂ ಯಂತ್ರಗಳು ಕೈ ಕೊಡುವುದು ಹೊಸದೇನಲ್ಲ. ಇನ್ನು ನಂಬರ್ 2, ಪೈಲಟ್ ಎರರ್ ಮತ್ತು VVIP ಪ್ರೆಷರ್. ಇದರ ಬಗ್ಗೆ ನಾವು ಮುಂದೆ ಡೀಟೇಲ್ ಆಗಿ ಮಾತಾಡೋಣ. ಸಣ್ಣ ಏರ್ ಸ್ಕ್ರಿಪ್ಟ್ಗಳಲ್ಲಿ ಅದರಲ್ಲೂ VVIPಗಳಿದ್ದಾಗ ಪೈಲಟ್ಗಳ ಮೇಲೆ ಮಾನಸಿಕ ಒತ್ತಡ ಇರುತ್ತೆ ಅನ್ನೋದನ್ನ ನಾವು ಅಲ್ಲಗಳೆಯುವಂತಿಲ್ಲ. ಸದ್ಯಕ್ಕೆ ವಿಮಾನ ಅಪಘಾತ ತನಿಖಾ ದಳ ಅಂದ್ರೆ AAIB ಸ್ಥಳಕ್ಕೆ ತಲುಪಿದೆ. ಅವರು ಹುಡುಕುತ್ತಿರುವುದು ಆ 2 ಕಿತ್ತಲೆ ಬಣ್ಣದ ಪೆಟ್ಟಿಗೆಗಳನ್ನ, ಅದೇ ಬ್ಲ್ಯಾಕ್ ಬಾಕ್ಸ್. ಅದರಲ್ಲಿರುವ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಿಕ್ಕಿದ ಮೇಲೆಯೇ ಕೊನೆಯ ಕ್ಷಣದಲ್ಲಿ ಕಾಕ್ಪಿಟ್ ನಲ್ಲಿ ಏನಾಯ್ತು, ಪೈಲಟ್ಗಳು ಏನ್ ಮಾತಾಡ್ಕೊಂಡ್ರು, ವಿಮಾನದ ಸಿಸ್ಟಮ್ ಹೇಗೆ ವರ್ಕ್ ಆಗ್ತಿತ್ತು ಅನ್ನೋ ಸತ್ಯ ಹೊರಬರೋಕೆ ಸಾಧ್ಯ. ಸ್ನೇಹಿತರೆ, ಅಜಿತ್ ಪವಾರ್ ಅವರ ಸಾವು ನಮಗೆ ಆಘಾತ ತಂದಿದೆ ನಿಜ. ಆದರೆ ಭಾರತದ ರಾಜಕೀಯ ಇತಿಹಾಸವನ್ನ ಒಮ್ಮೆ ಹಿಂತಿರುಗಿ ನೋಡಿ, ನಿಮಗೆ ಅಂದು ಒಂದು ಬೆಚ್ಚಿ ಬೀಳಿಸುವ ಪ್ಯಾಟರ್ನ್ ಕಾಣಿಸುತ್ತೆ. ಅಧಿಕಾರ, ಅಂತಸ್ತು, ಜನಪ್ರಿಯತೆ ಇವೆಲ್ಲವೂ ಉತ್ತುಂಗದಲ್ಲಿರುವಾಗಲೇ ಎಷ್ಟೋ ಜನ ನಾಯಕರು ಇಂತಹದ್ದೇ ಲೋಹದ ಅಕ್ಕಿಗಳ ದುರಂತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದು ಕಾಕತಾಳೀಯನ ಅಥವಾ ವಿಧಿಯ ಕ್ರೂರ ತಮಾಷೆನ ಗೊತ್ತಿಲ್ಲ. ಹಿಸ್ಟ್ರಿ ರಿಪೀಟ್ ಇಟ್ ಸೆಲ್ಫ್ ಅಂತಾರೆ.
ಭಾರತದಲ್ಲಿ ಆ ಮಾತು ಅಕ್ಷರಶಃ ಸತ್ಯ. ಬನ್ನಿ ಇತಿಹಾಸದ ಆ ಕರಾಳ ಪುಟಗಳನ್ನ ಒಮ್ಮೆ ತೆರೆಯೋಣ. ಆ ಕಥೆಗಳು ಇವತ್ತಿನ ಘಟನೆಗಿಂತಲೂ ರೋಚಕ ಮತ್ತು ಭಯಂಕರವಾಗಿವೆ. ವರ್ಷ 2009 ಸೆಪ್ಟೆಂಬರ್ 2 ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ YS ರಾಜಶೇಖರ್ ರೆಡ್ಡಿ ಅವರು ಆಗ ತಾನೇ 2ನೇ ಬಾರಿಗೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ರು. ಅವರ ಜನಪ್ರಿಯತೆ ಆಕಾಶದಷ್ಟಿತ್ತು. ಅಂದು ಬೆಳಿಗ್ಗೆ ಹೈದರಾಬಾದ್ನಿಂದ ಚಿತ್ತೂರು ಜಿಲ್ಲೆಗೆ ಹೋಗಲು ಅವರು ಒಂದು ಬೆಲ್ 430 ಹೆಲಿಕಾಪ್ಟರ್ ಅನ್ನ ಹತ್ತುತ್ತಾರೆ. ಅದು ಕೂಡ ಟ್ವಿನ್ ಇಂಜಿನ್ ಇರುವ ಅತ್ಯಾಧುನಿಕ ಹೆಲಿಕಾಪ್ಟರ್. ಆದ್ರೆ ಅವರು ದಾರಿಯಲ್ಲಿ ಒಂದು ದೊಡ್ಡ ಸವಾಲಿತ್ತು. ಅದೇ ನಲ್ಲಮಲ ಅರಣ್ಯ. ಹೆಲಿಕಾಪ್ಟರ್ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಿನಲ್ಲೇ ಹವಾಮಾನ ಕೆಡಲು ಶುರುವಾಯಿತು. ದಟ್ಟವಾದ ಮೋಡಗಳು, ಭಾರಿ ಮಳೆ. ನಲ್ಲಮಲ ಕಾಡಿನ ಮೇಲೆ ಹಾರುವಾಗ ಪೈಲಟ್ಗಳಿಗೆ ಏನೂ ಕಾಣಿಸ್ತಾ ಇರಲಿಲ್ಲ. ಅವರು ದಾರಿಯನ್ನು ತಪ್ಪಿದ್ರು. ಸುಮಾರು 24 ಗಂಟೆಗಳ ಕಾಲ ಇಡೀ ದೇಶವೇ ಉಸಿರು ಬಿಗಿ ಹಿಡಿದು ಕಾಯ್ತಿತ್ತು. ಭಾರತೀಯ ವಾಯುಪಡೆ, ಇಸ್ರೋ, ಸ್ಯಾಟಲೈಟ್ಗಳು, ಸಾವಿರಾರು ಪೊಲೀಸರು ಎಲ್ಲರೂ YSR ಅವರ ಹೆಲಿಕಾಪ್ಟರ್ಗಾಗಿ ಹುಡುಕಾಟವನ್ನು ನಡೆಸಿದ್ರು. ಕೊನೆಗೆ ಮರುದಿನ ಬೆಳಿಗ್ಗೆ ಕರ್ನೂಲ್ ಜಿಲ್ಲೆಯ ದಟ್ಟ ಕಾಡಿನ ಬೆಟ್ಟದ ತುದಿಯಲ್ಲಿ ಹೆಲಿಕಾಪ್ಟರ್ನ ಅವಶೇಷಗಳು ಪತ್ತೆಯಾದವು. YSR ಸೇರಿದಂತೆ ಅದರಲ್ಲಿದ್ದ 5 ಕೂಡ ಸಾವನ್ನಪ್ಪಿದ್ರು. ತನಿಖೆಯಲ್ಲಿ ತಿಳಿದು ಬಂದಿದ್ದೇನು ಗೊತ್ತಾ? ಪೈಲಟ್ಗಳು ಕೆಟ್ಟ ಹವಾಮಾನದಲ್ಲಿ ದಾರಿ ಕಾಣದೆ ಗೊಂದಲಕ್ಕೀಡಾಗಿದ್ರು. ಅವರು ಎತ್ತರದಲ್ಲಿ ನಾವಿನ್ನ ಹೈಟಲ್ಲಿ ಆರ್ತಾ ಇದೀವಿ ಅಂತ ಅನ್ಕೊಂಡಿದ್ರು. ಆದ್ರೆ ವಾಸ್ತವದಲ್ಲಿ ಅವರು ಬೆಟ್ಟದ ತುದಿಗೆ ತೀರಾ ಹತ್ತಿರದಲ್ಲಿದ್ರು. ಇದನ್ನೇ ಏವಿಯೇಷನ್ ಭಾಷೆಯಲ್ಲಿ CFIT ಅಥವಾ ಕಂಟ್ರೋಲ್ಡ್ ಫ್ಲೈಟ್ ಇಂಟು ಟೆರೈನ್ ಅಂತಾರೆ. ಅಂದ್ರೆ ವಿಮಾನ ಅಥವಾ ಹೆಲಿಕಾಪ್ಟರ್ ಪೈಲಟ್ ನಿಯಂತ್ರಣದಲ್ಲೇ ಇರುತ್ತೆ, ಆದರೆ ಅವರಿಗೆ ತಿಳಿಯದೇನೆ ಅದು ನೆಲಕ್ಕೆ ಅಥವಾ ಬೆಟ್ಟಕ್ಕೋ ಅಪ್ಪಳಿಸುತ್ತದೆ. ಅಂದು YSR ಅವರ ಸಾವು ಆಂಧ್ರ ಪ್ರದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿಬಿಡ್ತು. ಇವತ್ತು ಅಜಿತ್ ಪವಾರ್ ಅವರ ಸಾವು ಕೂಡ ಮಹಾರಾಷ್ಟ್ರದಲ್ಲಿ ಅಂತಹದ್ದೇ ಶೂನ್ಯತೆಯನ್ನ ಸೃಷ್ಟಿಸಿದೆ. ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ವರ್ಷ 2001 ಸೆಪ್ಟೆಂಬರ್ 30. ಕಾಂಗ್ರೆಸ್ ಪಕ್ಷದ ಅತ್ಯಂತ ವರ್ಚಸ್ವಿ ನಾಯಕ, ಗ್ವಾಲಿಯರ್ ರಾಜಮನೆತನದ ಕುಡಿ ಮಾಧವರಾವ್ ಸಿಂಧಿಯಾ. ಅನೇಕರು ಅವರನ್ನ ಮುಂದೊಂದು ದಿನ ಭಾರತದ ಪ್ರಧಾನಿಯಾಗಬಲ್ಲ ಸಮರ್ಥ ನಾಯಕ ಎಂದೇ ಬಿಂಬಿಸ್ತಾ ಇದ್ರು. ಅವರು ದೆಹಲಿಯಿಂದ ಕಾನ್ಪುರಕ್ಕೆ ಒಂದು ಸಣ್ಣ ಪ್ರೈವೇಟ್ ವಿಮಾನ, ಅಂದ್ರೆ ಅದನ್ನ ಸೆಸ್ನಾ C-19 ನಲ್ಲಿ ಹೊರಟಿದ್ರು. ಅವರ ಜೊತೆ ಇನ್ನೂ ಕೆಲವು ಪತ್ರಕರ್ತರು ಕೂಡ ಇದ್ರು. ಉತ್ತರ ಪ್ರದೇಶದ ಮೈನ್ಪುರಿ ಎಂಬಲ್ಲಿ ಹಾರುತ್ತಿರುವಾಗ ಹವಾಮಾನ ಇದ್ದಕ್ಕಿದ್ದಂತೆ ರೌದ್ರಾವತಾರ ತಾಳಿತು. ಭಾರಿ ಗುಡುಗು, ಸಿಡಿಲು ಮತ್ತು ಮಳೆ. ಆ ಸಣ್ಣ ವಿಮಾನಕ್ಕೆ ಪ್ರಕ್ಷುಬ್ಧ ವಾತಾವರಣವನ್ನ ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ. ಪೈಲಟ್ ನಿಯಂತ್ರಣ ಕಳೆದುಕೊಂಡ್ರು. ವಿಮಾನ ಭತ್ತದ ಗದ್ದೆಗೆ ಅಪ್ಪಳಿಸಿತು, ಚೂರು ಚೂರಾಯಿತು. ಸಿಂಧಿಯಾ ಸೇರಿದಂತೆ ವಿಮಾನದಲ್ಲಿದ್ದ ಎಲ್ಲರೂ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಆ ವಿಮಾನದಲ್ಲಿ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇರಲಿಲ್ಲ. ಹೀಗಾಗಿ ಕೊನೆ ಕ್ಷಣದಲ್ಲಿ ಏನಾಯ್ತು ಅನ್ನೋದು ನಿಗೂಢವಾಗಿಯೇ ಉಳಿತು. ಆದರೆ ಕೆಟ್ಟ ಹವಾಮಾನ ಮತ್ತು ಪೈಲಟ್ನ ತಪ್ಪು ನಿರ್ಧಾರವೇ ಕಾರಣ ಎಂದು ತನಿಖಾ ವರದಿ ಹೇಳಿತು. ಮತ್ತೊಬ್ಬ ಭರವಸೆಯ ನಾಯಕ ಪ್ರಾಣವನ್ನ ವಿಮಾನ ದುರಂತ ಬಲಿ ಪಡೆಯಿತು. ಇನ್ನು ಇತಿಹಾಸದ ಅತ್ಯಂತ ಚರ್ಚಿತ ಮತ್ತು ವಿವಾದಾತ್ಮಕ ವಿಮಾನ ದುರಂತದ ಬಗ್ಗೆ ಮಾತಾಡಲೇಬೇಕು. ಅದು 1980ರ ದಶಕದ ಆರಂಭ. ದೆಹಲಿಯಲ್ಲಿ ಇಂದಿರಾ ಗಾಂಧಿಯವರಷ್ಟೇ ಅಥವಾ ಅವರಿಗಿಂತಲೂ ಹೆಚ್ಚು ಪವರ್ಫುಲ್ ಆಗಿದ್ದ ವ್ಯಕ್ತಿ ಅಂದ್ರೆ ಅದು ಅವರ ಮಗ ಸಂಜಯ್ ಗಾಂಧಿ. ಸಂಜಯ್ ಗಾಂಧಿಗೆ ವೇಗ ಮತ್ತು ಸಾಹಸ ಅಂದ್ರೆ ಹುಚ್ಚು ಪ್ರೀತಿ. ಅವರಿಗೆ ವಿಮಾನ ಹಾರಿಸುವುದು ಅಂದ್ರೆ ಪ್ಯಾಷನ್. ಜೂನ್ 23, 1980 ದೆಹಲಿ ಏರ್ಪೋರ್ಟ್. ಸಂಜಯ್ ಗಾಂಧಿ ತಮ್ಮ ಹೊಸ ಆಟಿಕೆ ಒಂದು ಪಿಟ್ಟಿಸ್ S-2A ಎಂಬ ಸಣ್ಣ ಏರೋಬ್ಯಾಟಿಕ್ ವಿಮಾನವನ್ನ ಹಾರಿಸಲು ಸಜ್ಜಾಗಿದ್ರು. ಅವರ ಜೊತೆ ಕ್ಯಾಪ್ಟನ್ ಸುಭಾಷ್ ಸಕ್ಸೇನಾ ಕೂಡ ಇದ್ರು. ಅವರು ಕೇವಲ ಹಾರಾಟ ನಡೆಸ್ತಿರ್ಲಿಲ್ಲ, ದೆಹಲಿಯ ಆಕಾಶದಲ್ಲಿ ಸ್ಟಂಟ್ಗಳನ್ನ ಮಾಡಲು ಪ್ರಯತ್ನಿಸುತ್ತಿದ್ದರು. ಲೂಪ್ಸ್ ಮತ್ತು ಡೈವ್ಸ್ ಗಳನ್ನ ಮಾಡ್ತಿದ್ರಂತೆ. ಆದ್ರೆ ಅಂತಹ ಅಪಾಯಕಾರಿ ಸ್ಟಂಟ್ಗಳನ್ನ ಮಾಡಲು ಅವರಿಗೆ ಮತ್ತು ಅವರ ಜೊತೆಗಿದ್ದ ಪೈಲಟ್ಗೆ ಸರಿಯಾದ ಅನುಭವ ಇರಲಿಲ್ಲ. ಒಂದು ಸ್ಟಂಟ್ ಮಾಡುವಾಗ ವಿಮಾನ ನಿಯಂತ್ರಣ ಕಳೆದುಕೊಂಡು ನೇರವಾಗಿ ಕೆಳಗೆ ಬಿತ್ತು. ದೆಹಲಿಯ ಹೃದಯ ಭಾಗದಲ್ಲಿ ಸಂಜಯ್ ಗಾಂಧಿ ಪ್ರಾಣವನ್ನ ಬಿಟ್ರು. ಈ ಸಾವು ಭಾರತದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿತು. ಸಂಜಯ್ ಗಾಂಧಿ ಸಾವಿನಿಂದಾಗಿ ರಾಜೀವ್ ಗಾಂಧಿ ರಾಜಕೀಯಕ್ಕೆ ಬರಬೇಕಾಯಿತು. ಒಂದು ವೇಳೆ ಅಂದು ಆ ಅಪಘಾತ ನಡೆಯದಿದ್ರೆ ಇಂದಿನ ಭಾರತದ ರಾಜಕೀಯ ಚಿತ್ರಣವೇ ಬೇರೆಯಾಗಿರ್ತಿತ್ತು ಸ್ನೇಹಿತರೆ. ಇನ್ನು ತೀರಾ ಇತ್ತೀಚಿನ ಮತ್ತು ನಮಗೆಲ್ಲರಿಗೂ ಇನ್ನೂ ಹಸಿಯಾಗಿ ನೆನಪಿರುವಂತಹ 2021 ಡಿಸೆಂಬರ್ 8 ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ಭಾರತೀಯ ವಾಯುಪಡೆಯ ಅತ್ಯಂತ ಸುರಕ್ಷಿತ ಮತ್ತು ಭರವಸೆಯ ಹೆಲಿಕಾಪ್ಟರ್ ಎಂದೇ ಕರೆಯಲ್ಪಡುವ Mi-17 V5 ನಲ್ಲಿ ಪ್ರಯಾಣಿಸುತ್ತಿದ್ದರು. ಅವರ ಜೊತೆ ಅವರ ಪತ್ನಿ ಮಧುಲಿಕ್ ರಾವತ್ ಕೂಡ ಇದ್ರು ಮತ್ತು ಅವರ ಹಿರಿಯ ಸೇನಾ ಅಧಿಕಾರಿಗಳು ಕೂಡ ಜೊತೆಗಿದ್ರು. ತಮಿಳುನಾಡಿನ ಸುಲೂರುನಿಂದ ವೆಲ್ಲಿಂಗ್ಟನ್ಗೆ ಅವರ ಪ್ರಯಾಣ ಸಾಗ್ತಿತ್ತು.
ವೆಲ್ಲಿಂಗ್ಟನ್ ತಲುಪುವ ಇನ್ನು ಕೇವಲ ಒಂದು 5-10 ನಿಮಿಷಗಳಿದ್ವು. ಆಗಲೇ ಕಾನೂರು ಬಳಿಯ ನೀಲಗಿರಿ ಬೆಟ್ಟಗಳಲ್ಲಿ ಹವಾಮಾನ ಕೈಕೊಟ್ಟು ಇದ್ದಕ್ಕಿದ್ದಂತೆ ದಟ್ಟವಾದ ಮೋಡಗಳು ಆವರಿಸಿದ್ವು. ಇಲ್ಲಿಯೇ ಆಗಿದ್ದು ಅದೇ CFIT, ಕಂಟ್ರೋಲ್ಡ್ ಫ್ಲೈಟ್ ಇಂಟು ಟೆರೇನ್. ಮೋಡಗಳ ನಡುವೆ ಪೈಲಟ್ಗೆ ದಾರಿ ಕಾಣಲಿಲ್ಲ. ಹೆಲಿಕಾಪ್ಟರ್ ಮರಗಳಿಗೆ ಡಿಕ್ಕಿ ಹೊಡೆದು ಬೆಂಕಿಯುಂಟೆ ಆಯಿತು. ದೇಶದ ಅತ್ಯುನ್ನತ ಸೇನಾ ದಂಡನಾಯಕ ಅತ್ಯಂತ ಸುರಕ್ಷಿತವಾದ ಹೆಲಿಕಾಪ್ಟರ್ನಲ್ಲಿದ್ದರೂ ವಿಧಿಯ ಆಟಕ್ಕೆ ಬಲಿಯಾದರು. ಇದು VVIPಗಳ ಪ್ರಯಾಣ ಎಷ್ಟು ರಿಸ್ಕಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತು. ನೋಡಿದ್ರ ಸ್ನೇಹಿತರೆ, YSR, ಸಿಂಧಿಯಾ, ಸಂಜಯ್ ಗಾಂಧಿ, ಬಿಪಿನ್ ರಾವತ್ ಮತ್ತು ಈಗ ಅಜಿತ್ ಪವಾರ್ ಇವರೆಲ್ಲರೂ ಬೇರೆ ಬೇರೆ ಪಕ್ಷದವರು, ಬೇರೆ ಬೇರೆ ಕಾಲಘಟ್ಟದವರು. ಆದರೆ ಇವರ ಸಾವಿನಲ್ಲಿ ಒಂದು ಸಾಮಾನ್ಯ ಹೆಳೆ ಇದೆ, ಅದೇ ವಿಮಾನ ದುರಂತ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರ್ಬೋದು, ಏನಿದು, ಇವರಿಗೆ ಶಾಪ ಏನಾದರೂ ಇದೆಯಾ ಅಂತ. ಶಾಪ, ಮೂಢನಂಬಿಕೆಗಳನ್ನೆಲ್ಲ ಪಕ್ಕಕ್ಕಿಡೋಣ, ನಾವು ಲಾಜಿಕ್ ಆಗಿ ಯೋಚನೆ ಮಾಡೋಣ. ಯಾಕೆ VVIPಗಳೇ ಹೆಚ್ಚಾಗಿ ಇಂತಹ ಅಪಘಾತಗಳಲ್ಲಿ ತುತ್ತಾಗ್ತಾರೆ? ಇದಕ್ಕೆ ಕೆಲವು ಪ್ರಮುಖ ಕಾರಣಗಳಿವೆ. ಕಾರಣ ನಂಬರ್ 1, ಗೆಟ್ ದೇರ್ ITs ಮತ್ತು VVIP ಪ್ರೆಷರ್. ಇದೊಂದು ಮಾನಸಿಕ ಸ್ಥಿತಿ. ವಿಮಾನದಲ್ಲಿ ಒಬ್ಬ ಪವರ್ಫುಲ್ ಮಂತ್ರಿ ಅಥವಾ CM ಇದ್ದಾಗ ಪೈಲಟ್ ಮೇಲೆ ವಿಪರೀತವಾದ ಒತ್ತಡ ಇರುತ್ತೆ. ಹವಾಮಾನ ಸರಿ ಇಲ್ಲದಿದ್ರೂ ಹೇಗಾದ್ರೂ ಮಾಡಿ ಲ್ಯಾಂಡ್ ಮಾಡಿ, ಸರ್ಗೆ ಮೀಟಿಂಗ್ ಇದೆ ಅನ್ನೋ ಒತ್ತಡ ಅವರ ಮೇಲಿರುತ್ತೆ. ಪೈಲಟ್ಗಳು ತಮ್ಮ ಬಾಸ್ ಅನ್ನು ಮೆಚ್ಚಿಸಲು ಅಥವಾ ಅವರ ಕೋಪಕ್ಕೆ ಎದರಿ ಸುರಕ್ಷತೆಯನ್ನ ಗಾಳಿಗೆ ತೂರಿ ರಿಸ್ಕ್ ತೆಗೆದುಕೊಳ್ತಾರೆ. ಅಜಿತ್ ಪವಾರ್ ಅವರ ಕೇಸ್ನಲ್ಲೂ ಹೀಗಾಗಿದ್ಯಾ? ತನಿಖೆಯಿಂದ ಗೊತ್ತಾಗಬೇಕು. ಕಾರಣ ನಂಬರ್ 2, ಖಾಸಗಿ ವಿಮಾನಗಳ ನಿರ್ವಹಣೆ. ದೊಡ್ಡ ದೊಡ್ಡ ಕಮರ್ಷಿಯಲ್ ಏರ್ಲೈನ್ಸ್, ಇಂಡಿಗೋ, ಏರ್ ಇಂಡಿಯಾ ವಿಮಾನಗಳ ನಿರ್ವಹಣೆಗೆ ಕಟ್ಟುನಿಟ್ಟಾದ ನಿಯಮಗಳಿರ್ತವೆ. ಆದರೆ ರಾಜಕಾರಣಿಗಳು ಬಳಸುವ ಸಣ್ಣ ಪ್ರೈವೇಟ್ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳ ಮೇಂಟೆನೆನ್ಸ್ ಅಷ್ಟು ಕರಾರುವಕ್ಕಾಗಿ ನಡೆಯುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಸಣ್ಣ ತಾಂತ್ರಿಕ ದೋಷವನ್ನು ನಿರ್ಲಕ್ಷಿಸುವುದು ದೊಡ್ಡ ದುರಂತಕ್ಕೆ ಕಾರಣವಾಗಬಹುದು. ಇನ್ನು ಕಾರಣ ನಂಬರ್ 3, ಸಣ್ಣ ಏರ್ ಸ್ಕ್ರಿಪ್ಟ್ಗಳು. ನಮ್ಮ ರಾಜಕಾರಣಿಗಳು ಹೆಚ್ಚಾಗಿ ಸಣ್ಣ ಪಟ್ಟಣಗಳು ಅಥವಾ ಹಳ್ಳಿಗಳಿಗೆ ತಾತ್ಕಾಲಿಕ ಹೆಲಿಪ್ಯಾಡ್ಗಳನ್ನು ಅಥವಾ ಸಣ್ಣ ರನ್ವೇಗಳಲ್ಲಿ ಇಳಿತಾರೆ. ಅಲ್ಲಿ ದೊಡ್ಡ ಏರ್ಪೋರ್ಟ್ಗಳಂತೆ ಅತ್ಯಾಧುನಿಕ ಸೌಲಭ್ಯಗಳು, ಸರಿಯಾದ ATC ಮಾರ್ಗದರ್ಶನ ಇರೋದಿಲ್ಲ. ಇದು ಕೂಡ ಅಪಘಾತದ ಸಾಧ್ಯತೆಗಳನ್ನು ಹೆಚ್ಚಿಸ್ತದೆ. ಬಾರಾಮತಿ ಏರ್ ಸ್ಕ್ರಿಪ್ಟ್ ಕೂಡ ಅಂತಹದ್ದೇ ಒಂದು ಸಣ್ಣ ಏರ್ಪೋರ್ಟ್. ಸೊ ಸ್ನೇಹಿತರೆ, ಅಜಿತ್ ಪವಾರ್ ಅವರ ಸಾವು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಇದು ಭಾರತದ VVIP ಸಂಸ್ಕೃತಿ ಮತ್ತು ಅವರ ಸುರಕ್ಷತೆಯ ಬಗ್ಗೆ ಮತ್ತೊಮ್ಮೆ ಗಂಭೀರವಾದ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಅಧಿಕಾರ ಎಷ್ಟೇ ದೊಡ್ಡದಿರಬಹುದು, ಜನಪ್ರಿಯತೆ ಎಷ್ಟೇ ಇರಬಹುದು, ಆದರೆ ನಾವು ಪ್ರಕೃತಿ ಮತ್ತು ಯಂತ್ರಗಳ ಮುಂದೆ ತೀರಾ ಸಣ್ಣವರು. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ನಿರ್ಲಕ್ಷ್ಯ ಇಡೀ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡಬಲ್ಲದು. ಅಜಿತ್ ಪವಾರ್ ಅವರ ಈ ದುರಂತದಿಂದಲಾದರೂ ನಾವು ಪಾಠ ಕಲಿಯುತ್ತೇವಾ? VVIPಗಳ ಪ್ರಯಾಣಕ್ಕೆ ಇನ್ನಷ್ಟು ಕಠಿಣವಾದ ಸುರಕ್ಷಿತ ನಿಯಮಗಳನ್ನು ಜಾರಿಗೆ ತರ್ತಾರಾ, ಅಥವಾ ಇನ್ನೊಬ್ಬ ನಾಯಕ ಬಲಿಯಾಗುವವರೆಗೂ ಕಾಯ್ತೇವಾ? ಕಾಲವೇ ಉತ್ತರಿಸಬೇಕು. ಅಜಿತ್ ಪವಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸೋಣ. ನಿಮಗೇನನ್ಸುತ್ತೆ ಈ ದುರಂತದ ಬಗ್ಗೆ? ಇದು ಕೇವಲ ತಾಂತ್ರಿಕ ದೋಷನ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಇರಬಹುದಾ? ನಿಮ್ಮ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮಗೆ ಇನ್ಫಾರ್ಮೇಟಿವ್ ಮತ್ತು ರೋಚಕ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹದ್ದೇ ಇಂಟ್ರೆಸ್ಟಿಂಗ್ ಮತ್ತು ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ನಮಸ್ಕಾರ.